ಮೊಹಮ್ಮದ್ ಜುಬೇರ್ ಅಲಿಯಾಸ್ 420 ಜುಬೇರ್ ಅಂದರ್ ರಾಜ್ಯಪಾಲರ ಲೆಟರ್ ಹಾಗೂ ಸಹಿಯನ್ನೇ ಫೋರ್ಜರಿ ಮಾಡಿ ದುರ್ಬಳಕೆ ಮಾಡಿಕೊಂಡಿದ್ದ ಖತರ್ನಾಕ್. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯೊಂದರಲ್ಲಿ ವಿವಿಧ ದೂರುಗಳ ಅನ್ವಯ ಸುಮಾರು 13 ಪ್ರಕರಣಗಳು ದಾಖಲು. ಬೆಂಗಳೂರು ಮೂಲದ ಕೆಲವು ದೊಡ್ಡ ಅಧಿಕಾರಿಗಳ ಸಹಿಯನ್ನೇ ಫೋರ್ಜರಿ ಮಾಡುತ್ತಿದ್ದ ಖತರ್ನಾಕ್ ಬೂಫಾ ಈ ಜುಬೇರ್. ಗೃಹ ಸಚಿವರ ಆಪ್ತ ಎಂದು ಹೇಳಿಕೊಂಡು ಅಮಾಯಕರಿಗೆ 8 ಕೋಟಿ ಅಧಿಕ ಹಣ ವಂಚನೆ ಮಾಡಿದ್ದಾನೆ. ನಾನು ಗೃಹ ಸಚಿವರ ಆಪ್ತ ಸಹಾಯಕ ಅಧಿಕಾರಿಗಳು ನನ್ನ ಜೇಬಿನಲ್ಲಿದ್ದಾರೆ ಎಂದು ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿರುವ ಫೋಟೋ ತೋರಿಸಿಕೊಂಡು ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿ. ಕೊರಟಗೆರೆಯ ಖತರ್ನಾಕ್ ಜುಬೇರ್ ಕೆಂಗೇರಿ ಪೊಲೀಸ್ ಠಾಣೆ ಅಧಿಕಾರಿಗಳು ಅಂದರ್ ಮಾಡಿದ್ದಾರೆ. ಕಡಿಮೆ ಬೆಲೆಗೆ ಸ್ಮಾರ್ಟ್ ಸಿಟಿಯಲ್ಲಿ ಸೈಟ್ಗಳು, ಮೆಡಿಕಲ್ ಸೀಟ್, ಸ್ಮಾಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಕೊಡಿಸುವುದಾಗಿ ಬೆಂಗಳೂರು, ತುಮಕೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಅಮಾಯಕರಿಗೆ ವಂಚನೆ ಮಾಡಿದ್ದಾನೆ. ನಾನು ಹೇಳಿದ ಕೆಲಸ ಆ ಕ್ಷಣ ಆಗುತ್ತದೆ ಎಂದು ಅಮಾಯಕರಿಗೆ ನಂಬಿಸಿ ಧೋಖಾ ಮಾಡಿದ್ದಾನೆ. ಬೆಂಗಳೂರಿನ ಕೆಂಗೇರಿ ಮೂಲದ ನಿವಾಸಿ ಸಾಯಿದ್ ತಬ್ಸುಮಾ 55 ವರ್ಷದ ಮಹಿಳೆಯಿಂದ 1 ಕೋಟಿ 20 ಲಕ್ಷ ಹಣ ಹಾಗೂ 186 ಗ್ರಾಂ ಚಿನ್ನದ ವಂಚನೆ ದೂರು. ಅಮಾಯಕರಿಗೆ ವಂಚಿಸಿ ದೋಚಿದ ಹಣದಲ್ಲಿ ಐಷಾರಾಮಿ ಜೀವನ, ಇಟ್ಟಿಗೆ ಫ್ಯಾಕ್ಟರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇಟ್ಟಿಗೆ ಫ್ಯಾಕ್ಟರಿ ಬಳಿ ಬೆಟ್ಟದಷ್ಟು ಅಕ್ರಮ ಮಣ್ಣು ಶೇಖರಣೆ. ಕೆಂಗೇರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮುರಳಿ ಹಾಗೂ ತಂಡದಿಂದ ಒಂದೊಂದಾಗಿ ಬೆಳಕಿಗೆ ಬರುತ್ತಿರುವ 420 ಜುಬೇರ್ನ ಪ್ರಕರಣಗಳು. ಮೊಹಮ್ಮದ್ ಜುಬೇರ್, ಆತನ ಪತ್ನಿ ರೋಹಿ ಜುಬೇರ್ ಹಾಗೂ ಸತೀಶ್ ಎನ್ನುವವರ ಮೇಲೆ ಐಪಿಸಿ ಸೆಕ್ಷನ್ 1860 ಅಡಿಯಲ್ಲಿ ಅಂಡರ್ ಸೆಕ್ಷನ್ 506, 34, 504, 406, 420, 465, 467, 471, 468 ಆರೋಪಿಗಳ ಮೇಲೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕೆಂಗೇರಿ ಪೊಲೀಸ್ ಠಾಣಾ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ಸಾಥ್ ನೀಡಿದ ಕೊರಟಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳು ಆರೋಪಿಗಳಾದ ಮೊಹಮ್ಮದ್ ಜುಬೇರ್, ಆತನ ಪತ್ನಿ ಹಾಗೂ ಸ್ನೇಹಿತರು ಅಂಧರಾಗಿದ್ದಾರೆ. ಹೆಚ್ಚಿನ ವಂಚನೆಗಳ ಬಗ್ಗೆ ಪೊಲೀಸ್ ವಿಚಾರಣೆಯಿಂದ ಹೊರಬರಬೇಕಾಗಿದೆ. ಅದೇನೇ ಆಗಲಿ ವೀಕ್ಷಕರೇ, ವಂಚನೆಗೆ ಒಳಗಾಗುವ ಅಮಾಯಕರು ಎಚ್ಚೆತ್ತುಕೊಳ್ಳುವವರೆಗೂ ಇಂಥ ವಂಚಕರು ಇದ್ದೇ ಇರುತ್ತಾರೆ. ಎಚ್ಚರವಾಗಿರಿ. ಇದು ರಾಜ್ ಮುದ್ರೆ ನ್ಯೂಸ್ ವಾಹಿನಿಯ ಕಳಕಳಿ. ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.